ಮನೇಲಿ ಇರ್ತಾನೆ ಅಂತಂದ್ರೆ ಅದು ಒಂಥರ ವಿಚಿತ್ರ ಆಗುತ್ತೆ. ಈ ತರ ಯಾವ್ದಾದ್ರು ನೀವು ಕೇಸ್ ಅಟೆಂಡ್ ಮಾಡಿದ್ರ? ಮನೆಯಿಂದ ಹೊರಗಡೆ ಹೋಗ್ತಾ ಇರಲಿಲ್ಲ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನು ಕಾಯಿಲೆ ಇರ್ತಾನೆ ಗೊತ್ತಿಲ್ಲ. ಸ್ವಾಮೀಜಿಗಳ್ತಾ ಹೋಗೋದು, ಅಪಾರ್ಟ್ಮೆಂಟ್ಗೆ 5,000 ರೂಪಾಯಿ, 3,000 ರೂಪಾಯಿ, 2,000 ರೂಪಾಯಿ ಕೊಡೋದು. ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗಿತ್ತು, ಅದಕ್ಕೆ ಯಾವ ರೀತಿ ಪರಿಹಾರ ಸಿಕ್ತು ಅನ್ನೋದನ್ನ ಹೇಳೋದಾದ್ರೆ? ಹೊರಗಡೆ ಹೋಗಿ ಬಂದ್ರೆ ನನಗೆ ಸಾಧನೆ ಮಾಡೋದು. ಬೇರೆ ಕಡೆ ಎಲ್ಲ ಗುರಿಗಳನ್ನ ಹೋದೆ, ಏನೋ ಆಗಿಲ್ಲ, ದೇವ್ರಪ್ಪ ಹೊಡೆಯೋರು ಎಲ್ಲ ಕಡೆ ಖರ್ಚು ಮಾಡಿ ನಾನು ಸತ್ತೋದ್ರ ಪರವಂತ ಬಿಟ್ಟೇ ಬಿಟ್ಟಿದ್ದೆ. ಎಲ್ರಿಗೂ ನಮಸ್ಕಾರ. ಹಿಂದಿನ ಎಪಿಸೋಡ್ಗಳಂತೆಯೇ ಈ ಬಾರಿಯೂ ಕೂಡ ನಿಗೂಢ ಶಕ್ತಿಗಳ ಸಂಶೋಧನೆ, ಅದನ್ನ ಅನಾವರಣಗೊಳಿಸುವಂತಹ ಒಂದು ಕಾರ್ಯಕ್ರಮ, ಅದನ್ನ ಅನಾವರಣಗೊಳಿಸುವಂತಹದ್ದು ಭಗವಾನ್ ಗುರೂಜಿ ಅವರ ಜೊತೆಗೆ ಇವತ್ತು ಮತ್ತೊಂದಷ್ಟು ನಿಗೂಢ ಶಕ್ತಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುನ್ನ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಗುರೂಜಿಗಳೇ ನಮಸ್ಕಾರ. ನಮಸ್ಕಾರ. ನಾವು ಈ ಹಿಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ಒಂದು ನಿಗೂಢ ಶಕ್ತಿಗಳು, ಅದರಿಂದ ಆದಂತಹ ಅನುಭವಗಳು, ಅದನ್ನ ಯಾವ ರೀತಿ ಫೇಸ್ ಮಾಡಿದ್ರು, ನೀವು ಯಾವ ರೀತಿ ಮುಕ್ತಿ ಕೊಡಿಸಿದ್ರಿ ಅನ್ನೋದನ್ನ ತುಂಬಾ ಜನ ಹೇಳ್ಕೊಂಡ್ರು ಕೂಡ. ಈಗ ನನ್ನದೊಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ಸಾಕಷ್ಟು ಜನ ಮನೆಗಳಲ್ಲಿ ಸುಮಾರು ಜನ ನಾನು ನೋಡಿದ್ದೀನಿ, 1 ತಿಂಗಳು ಹೋಗಲ್ಲ ಕೆಲ್ಸಕ್ಕೆ, 2 ತಿಂಗಳು ಹೋಗಲ್ಲ, 4 ತಿಂಗಳು ಹೋಗಲ್ಲ, ಮನೇಲೇ ಇರ್ತಾರೆ. ಗಂಡಸರು, ಹೆಂಗಸರಲ್ಲ, ಗಂಡಸರೇ ಈ ರೀತಿ ಮಾಡಿದಾಗ, ಸೋಂಬೇರಿತನ ತೋರಿಸಿದಾಗ ಅದು ಸೋಂಬೇರಿತನ ಅಂತ ನಾವು ಹೇಳ್ಬೋದಾ, ಅಥವಾ ಅವರಿಗೆ ಯಾವ್ದಾದ್ರು ನೆಗೆಟಿವ್ ಎನರ್ಜಿ ಅವ್ರಿಗೆ ಆ ರೀತಿ ಮಾಡ್ತಾ ಇದೆಯಾ, ಎಲ್ಲೋ ಹೊರಗಡೆ ಹೋಗದೆ ಇರೋತರ? ಯಾಕಂದ್ರೆ ವಯಸ್ಸಿಗೆ ಬಂದಿರೋ ವ್ಯಕ್ತಿ ದುಡಿದೆ ಮನೇಲಿ ಇರ್ತಾನೆ ಅಂತಂದ್ರೆ ಅದು ಒಂಥರ ವಿಚಿತ್ರ ಆಗೋದು. ಈ ತರ ಯಾವ್ದಾದ್ರು ನೀವು ಕೇಸ್ ಅಟೆಂಡ್ ಮಾಡಿದ್ರ? ಈಗ ತಾನೇ ಅಟೆಂಡ್ ಮಾಡಿರ್ತಕ್ಕಂಥದ್ದನ್ನೇ ನಾನು ಕ್ಲೂ ಕೊಟ್ಟಿದ್ದೀನಿ. ಆ ವ್ಯಕ್ತಿತ್ವ ನೀವು ಡೈರೆಕ್ಟಾಗಿ ಒಂದ್ಸರಿ ಮಾತಾಡಿ, ಆಮೇಲೆ ಆ ವಿಷಯ ನಾನು ಆಮೇಲೆ ಮಾತಾಡ್ತೀನಿ. ನಿಮಗೆ ಆ ವ್ಯಕ್ತಿತ್ವ ಫಸ್ಟ್ ಮಾತಾಡಿ. ಓಕೆ, ಗುರೂಜಿಗಳು ಈ ರೀತಿಯಾದಂತ ಒಂದು ಕೇಸ್ ಅನ್ನ ಸಾಲ್ವ್ ಮಾಡಿದ್ದಾರೆ. ಸೊ ಈ ಕೇಸ್ ನ ಬಗ್ಗೆ ಮಾತಾಡೋಕ್ ಮುಂಚೆ ಆ ವ್ಯಕ್ತಿ ಜೊತೆಗೆ ನಾವು ಫೋನ್ ಅಲ್ಲಿ ಮಾತಾಡಿ ಅವ್ರಿಗೆ ಏನಾಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ, ನಮಸ್ಕಾರ. ಪ್ರಮೋದ್ ಅವರೇ, ನಾನು ಸ್ಟುಡಿಯೋದಲ್ಲಿದ್ದೀನಿ. ನಮ್ಮ ಆ್ಯಂಕರ್ ಮಾತಾಡ್ತಾರೆ, ಅದಕ್ಕೆ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡಿ. ನೀವು ಎಷ್ಟು ವರ್ಷದಿಂದ ಏನು ಅನುಭವಿಸ್ತಾ ಇದ್ರಿ, ಎಷ್ಟು ಖರ್ಚು ಮಾಡಿದ್ದೀರಾ, ಯಾಕೆ ಹಿಂಗೆ ಆಗ್ತಾ ಇತ್ತು, ಇವಾಗ ಹೆಂಗಿದ್ದೀರಾ ಅಂತ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಿ. ನಮಸ್ತೆ ಪ್ರಮೋದ್ ಅವರೇ. ನಮಸ್ತೆ ಮೇಡಮ್. ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗಿತ್ತು, ಅದಕ್ಕೆ ಯಾವ ರೀತಿ ಪರಿಹಾರ ಸಿಕ್ತು ಅನ್ನೋದನ್ನ ಹೇಳೋದಾದ್ರೆ? ನನಗೆ ಸುಮಾರು ಒಂದು 11 ವರ್ಷದಿಂದ ಹೇಳಿ. ಸ್ಟಾರ್ಟಿಂಗು ಸಮಸ್ಯೆ ಸ್ಟಾರ್ಟ್ ಆಗಿತ್ತು ಅಂದ್ರೆ, ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೆ, ರೈಲ್ವೆ ಕಾಲೇಜಲ್ಲಿ. ಓಕೆ. ಅಲ್ಲಿ ನನಗೆ ನೆಗೆಟಿವ್ ತರ ಬರ್ತಾ ಇದ್ದ, ಅದೇ ಅಟ್ಯಾಕ್ ಆಗಿದೆ ನನಗೆ. ಆಮೇಲೆ ಅದು ಬೆಳಿಗ್ಗೆ ಒಂದಿನ ನೈಟ್ ಅಟ್ಯಾಕ್ ಆಯ್ತು. ಬೆಳಿಗ್ಗೆ ಆಚೆ ಕಡೆಗೆ ಹೋಗಿ ಭಯ ನನಗೆ. ಓಕೆ. ರೋಡಿಂದ ಆಚೆ ಕಾರಿಡೋಕೆ ಬಂದ್ರೆ ಯಾವಾಗ ಹೊರಗಡೆ ಬರ್ಬೇಕು ಅವತ್ತಿಂದ ನಾನು ಗೊತ್ತಿಲ್ಲ ಈ ತರ ಇದಾಗಿದೆ ಅಂತ ಹಂಗೆ ಬಂದೆ. ಎಲ್ಲ ಹೊರಗಡೆ ಹೋಗ್ಬಿಟ್ಟು ಬಂದ್ರೆ ನನಗೆ ಏನೋ ಸಾಧನೆ ಮಾಡೋದು. ಓಕೆ. ಹೊರಗಡೆ ನಾನು ಎಲ್ಲರೂ ಒಂದು ರೌಂಡ್ ತಿರುಗಾಟ ಬರ್ತೀನಿ ಅಂದ್ರೆ ಅದೇ ನನ್ ದೊಡ್ಡ ಸಾಧನೆ ತರ. ಸೊ ಹೊರಗಡೆ ಹೋಗ್ಬಿಟ್ಟೆ. ಅಂದ್ರೆ ಏನಾಗಿತ್ತು? ನನ್ಗೂ ಗೊತ್ತಿಲ್ಲ ಮೇಡಮ್, ಒಂದು ಏನಾಗಿತ್ತು ಈ ತರ ಮಾಮೂಲಿ ನೆಗೆಟಿವ್ ಅಂತ ಇದಾಗ್ಬಿಟ್ಟಿದೆ, ನನಗೆ ಗೊತ್ತಾಗಿಲ್ಲ. ನನಗೆ ಅವಾಗ ಅಟ್ಯಾಕ್ ಆಗ್ಬಿಟ್ಟಿದೆ, ನನ್ಗೆ ಗೊತ್ತಾಗಿಲ್ಲ. ಈ ತರ ನನ್ಗೆ ಏನು ಗೊತ್ತೇ ಇರಲಿಲ್ಲ ಅವಾಗ. ಓಕೆ. ಅಂದ್ರೆ ಗುರೂಜಿನ ಹೆಂಗ್ ಭೇಟಿ ಮಾಡಿದ್ರಿ? ನಾನು ಹಂಗೆ ಸುಮಾರು ಹಂಗೆ 2 ವರ್ಷ 3 ವರ್ಷ ಹಂಗೇನೆ ಓಡಾಡ್ಕೊಂಡು ಮಾಮೂಲಿ ಮಾಡಿದೆ. ನಾನು ಯಾರು ಈ ತರ ಗೊತ್ತಿಲ್ಲ, ನನ್ಗೆ ಎಲ್ಲೋ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. ಆಮೇಲೆ ಗೊತ್ತಾ ಜಾಸ್ತಿ ಓವರ್ ಆಗುತ್ತೆ ನನಗೆ. ಓವರ್ ಆಯ್ತು. ಬೇರೆ ಕಡೆ ಎಲ್ಲ ಗುರಿಗಳನ್ನ ಹೋದೆ, ಏನೋ ಆಗಿಲ್ಲ, ದೇವ್ರಪ್ಪ ಹೊಡೆಯೋರು, ಚೌಟಿ ತಗೊಂಡು ಹೊಡೆಯೋರು, ಬೆನ್ಮೇಲೆ ಒಯ್ದೋಗ್ಬಿಟ್ಟು ಹೊಡೆದೋರು ನಿಮ್ಗೆ? ನನಗೆ ಎಲ್ಲೂ ಇದಾಗಿಲ್ಲ ಮೇಡಮ್. ಒಬ್ಬೊಬ್ರು ಗುರುಗಳ ಹತ್ರ ಹೋದ್ರೆ ಸ್ಟಾರ್ಟಿಂಗ್ ಹೊರಗ ಮಾತಾಡೋಕೆ ಅಪಾರ್ಟ್ಮೆಂಟ್ ತಗೊಳಕ್ ಮುಗಿಸೋರ. ಆಮೇಲೆ ಅಪಾರ್ಟ್ಮೆಂಟ್ ತಗೊಂಡು ಅವ್ರ ಹತ್ರ ಅಪಾರ್ಟ್ಮೆಂಟ್ ತಗೊಳಕ್ 3,000. ಆಮೇಲೆ ಅಲ್ಲಿ ಹೋಗಿ ಅಪಾರ್ಟ್ಮೆಂಟ್ ತಗೊಳಕ್ ಮಾತಾಡಕ್ ಹೋದ್ರೆ 5,000 ಅವ್ರ ಜೊತೆ ಮಾತಾಡಕ್ಕೆ. ಆಮೇಲೆ ಮಾತಾಡಿ ಹಿಂಗ್ ಐಟಿ ಅಂತ ಆಮೇಲೆ BMS ಕೊಡೋಕೆ ಅದಕ್ಕೆ 30,000-40,000 ಹೇಳೋದು.
ಓಕೆ. ಆ ತರ ಇದ್ ಮಾಡ್ತಿದ್ರು ಕ್ಲಿಯರ್ ಆಗ್ತಿರ್ಲಿಲ್ಲ ನನಗೆ. ಅಲ್ಲ ಆಮೇಲೆ ಗೊತ್ತಾಗುತ್ತೆ ಓವರ್ ಆಗುತ್ತೆ ಮೇಡಮ್ ನನಗೆ. ಆಮೇಲೆ ಮೈ ಭಾರ ಜಾಸ್ತಿ ಇದಾಗ್ತದೆ ನನಗೆ. ಆಮೇಲೆ ಇನ್ನು ಪೂರ ಮೊದಲೇ ಸೆಟ್ ಮೇಡಮ್, ಅದು ಮೊದಲೇ ನನಗೆ ಮೊದಲೇ ಸೆಟ್ ಆದ್ಮೇಲೆ ಅಂತಂದ್ರೆ ಮೊದಲು ಹಾಕಬಾರ್ದು ಇನ್ನು ಅಂತ ಏನೋ ಬರ್ತದೆ. ಮೊದಲೇ ಸೆಟ್ ಆಗಿದ್ದೆ ನಾನು. ಮೊದಲೇ ಇನ್ನೊಂದು 3-4 ದಿನ ಐತೆ ನಾನು ಮೊದಲೇ ಬೇಡ ಹಾಕಿದ್ದೆಲ್ಲ ಹೋಗ್ಬಿಡಿ. ನಾನು ಮನೆ ಕೂಡ ಹೊಂದಾಗ್ಬಿಡ್ತೀನಿ. ನಾನು ಮೊದಲೇ ಬೇಡ ನನಗೇನು ಮೊದಲೇ ನಾನೇ ಒಪ್ಕೊಂಡು ಬಂದಿದ್ದೀನಿ. ಅದರಿಂದ ಏರ್ ಫಿಕ್ಸ್ ಮಾಡೋರೆ ಕಾರ್ಡ್ ಎಲ್ಲ ಕೊಟ್ಟವ್ರೆ. ಎಲ್ಲ ಮಾಡ್ಕೊಂಡು ಮೊದಲೇ ಬೇಡ ಅಂತ ಹೋಗ್ಬೇಕು ಮನೆ ಹೋಗ್ತದೆ. ಆಮೇಲೆ ಎಲ್ಲ ಹುಡುಕಿ ಒಂದು ಸಮಾಧಾನ ಆದ್ರೆ ಮನೆ ಬರೋದಿಲ್ಲ. ನಿಮ್ಗೇನು ನೆನಪಿರ್ತಿರ್ಲಿಲ್ಲ. ಆಮೇಲೆ ಗುರುಜಿ ಹೆಂಗ್ ಸಿಕ್ಕಿದ್ರು? ಗುರುಜಿ ಹೆಂಗೆ ನಿಮ್ಗೆ ಕಾಂಟ್ಯಾಕ್ಟ್ ಬಂದ್ರು? ಯಾವ ರೀತಿ ಅವ್ರು ಸಾಲ್ವ್ ಮಾಡಿದ್ರು? ಗುರುಜಿ ನಮ್ಮ ಸಂಬಂಧಿಕರು ಮೇಡಮ್ ವಿಡಿಯೋ ನೋಡಿದ್ರು ನಮ್ಮ ಸಂಬಂಧಿಕರಲ್ಲಿ. ನೋಡು ಈ ತರ ಗುರುಗಳು ಇದ್ದಾರೆ, ನೋಡಿ ಏನೇನಾಯ್ತು ಪ್ರಾಬ್ಲಮ್ ಮಾಡ್ತು ಅಮೌಂಟ್ ಆಗ್ತಿತ್ತು. ನಾನು ದುಡ್ಡು ಮೇಡಮ್ ಬರೀ ಮನೇಲಿ ಮಾಡ್ಕೊಳ್ಳೋದು, ಮನೇಲಿ ಬೈಸ್ಕೊಳ್ಳೋದು, ಎಲ್ಲಿ ಕೆಲಸ ಕೊಡ್ಸೋದಿಲ್ಲ. ನೈಟ್ ಮಾಡ್ಕೊಂಡ್ರೆ ಬೆಳಿಗ್ಗೆ ಜಾವ ಮಧ್ಯಾಹ್ನ 3 ಗಂಟೆಗೆ ಇರೋದು. ಮನೇಲಿ ಯಾರಾದ ಬೆಳಿಗ್ಗೆ ಅವ್ರಿಗೆ ಬೈಕೊಳ್ಳೋದು ಬರ್ಸಿ ಸಿಕ್ಕ ಬೈಕೊಳ್ಳಿ. ಎಲ್ಲೂ ಇದಾಗಿಲ್ಲ ಮೇಡಮ್. ನನಗೆ ಆಯ್ತು ಇವರು ಗುರುಗಳ ಹತ್ರ ನಾನು ಮಾತಾಡಿದೆ, ಫೋಟೋಗಳು ಕಳಿಸಿದೆ. ಒಂದೇ 24 ಗಂಟೆ ಮೇಡಮ್ ನಾನು ಸಣ್ಣ ಆಗ್ತಿದೆ. ಆ ಕಲರ್ ಬಂದ್ಬಿಟ್ಟೆ ನನಗೆ ಆಕ್ಟಿವ್ ಆಗಿದೆ, ಬೈಕ್ ಫ್ರೆಶ್ ಆಗುತ್ತೆ. ಮನೆಯಲ್ಲೂ ಎಲ್ಲ ಕೇಳೋರು ಏನ್ ಎಷ್ಟು ಎಂಬೋಯ್ತು ಅಂತ ಹೇಳಿ ನಾನು ಸಾಲ್ವ್ ಮಾಡ್ಕೊಂಡು ನೆಗೆಟಿವ್ ತಗೊಂಡು ಅಂದ್ರೆ ಗುರುಜಿ ಸರಿ ಮಾಡಿದ್ಮೇಲೆ ಗುರುಜಿ ಬಂದು ನಿಮ್ಗೆ ಪರಿಹಾರ ಕೊಟ್ಮೇಲೆ ಇವಾಗ ನಿಮ್ ಜೀವನ ಚೆನ್ನಾಗಿದೆ. ನೀವು ಹೊರಗಡೆ ಹೋಗ್ತಾ ಇದೀರಾ? ಈಗ ಕೆಲ್ಸಕ್ಕೆಲ್ಲ ಹೋಗ್ತಾ ಇದೀರಾ? ಹೌದು ಮೇಡಮ್, ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಹೊರಗಡೆ ಓಡಾಡ್ತೀನಿ. ಮಾತ್ರ ಏನೋ ನೆಗೆಟಿವ್ ಬರಲ್ಲ. ಈಗ ಆರಾಮಾಗಿದ್ದೀರಾ? ಮದ್ವೆ ಎಲ್ಲ ಆಯ್ತಾ? ಹಾ, ಮದ್ವೆ ಆಯ್ತು ಮೇಡಮ್. ನಾನ್ ಮದ್ವೆ ದಿನ ಸುಮ್ಮನೆ ಇದ್ರ ದಿನ ಚಪ್ಪ ಮದ್ವೆ ದಿನ ಸುಮ್ಮನೆ ಬೇಡ ಆಗಿದ್ದೀನಿ. ನಾನು 5 ದಿನ ಮೇಡಮ್ ನನ್ನ ಮೈನ ಫುಲ್ 90% ಕಂಟ್ರೋಲ್ ತಗೊಂಡ್ಬಿಟ್ಟಿದ್ದೀನಿ ಮೈನು. ಮುಂದೆ ಏನೋ ನಡೀತೈತಿ ಏನೋ ಮಾತ್ರ ನಮ್ಗೆ ಗೊತ್ತಾಗೈತೆ ಅಷ್ಟೇ. 10% ನಮ್ಗೆ ಗೊತ್ತಾಯ್ತಿರೋದು. ಈಗ 90% ನಮ್ಗೆ ಇದಿಲ್ಲ. ಹಂಗಾದ್ರೆ ಗುರುಗಳು ಸೊಲ್ಯೂಷನ್ ಕೊಟ್ಮೇಲೆ ಇವಾಗೆಲ್ಲ ಓಕೆನಾ? ಹಾ, ಓಕೆ ಮೇಡಮ್. 2 ದಿನ ಮೇಡಮ್ ಫೋಟೋ ಕಳ್ಸಿದ್ರು. 2 ದಿನಕ್ಕೆ ನಾವು ಹುಷಾರಾಗ್ತೇವೆ. ನಾರ್ಮಲ್ ಮನುಷ್ಯ ಆಗಿರ್ತಾನೆ ಆ ಥರ ಆಗುತ್ತೆ. ಇವಾಗ ಈಗ ಮನೆಯವರೆಲ್ಲ ನೆಮ್ಮದಿಯಾಗಿದ್ದೀರಾ ನೀವು? ಹಾ, ನೆಮ್ಮದಿಯಾಗಿದ್ದೀನಿ ಮೇಡಮ್. ನಾನು ಮನೆಯವ್ರಿಗೆ 11 ವರ್ಷದಿಂದ ಮೇಡಮ್ ಹೊಸಿ ತೊಂದರೆ ಕೊಟ್ಟಿಲ್ಲ. ನಾನು ಅಂತಾರ ಮೇಡಮ್ ಒಳಗಡೆ ನೆಗೆಟಿವ್ ಇರ್ತಾವಲ್ಲ, ಅದೇ ಮೇಡಮ್ ಎಲ್ಲ ಜಗಳ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತದವೆ ಮೇಡಮ್. ಇವಾಗ ಬಂದಿದ್ದರಿಂದ ಒಂದಿನ ಜಗಳ ಎಲ್ಲ ಕೆಲ್ಸಕ್ಕೆ ಬರ್ತೀನಿ. ಹೆಂಡತಿಗೆ ಹೆಂಡತಿ ಮಾಡ್ತಿದ್ದಲ್ಲಿ ಚೆನ್ನಾಗಿದ್ದೀನಿ ಮೇಡಮ್. ಮದುವೆ ಆದ್ಮೇಲೆ ನಾನು ಹೆಂಡತಿದ್ರು ಮಾತಾಡ್ತಿದ್ದೆ ಮೇಡಮ್. ನಾನು ಒಂದಿನ ಮದುವೆ ಆಗೈತೆ, ಒಂದಿನ ಮಾತಾಡ್ತಿರ್ಲಿಲ್ಲ. ಒಂದಿನ ಹೋಗ್ತಾ ನೋಡಿದ್ರು. ಇವಾಗೆಲ್ಲ ಓಕೆನಾ? ಈಗ ನೆಮ್ಮದಿಯಾಗಿದ್ದೀರಾ? ಇಬ್ರು ಮಾತಾಡ್ಕೊಂಡು ಚೆನ್ನಾಗಿದ್ದೀರಾ? ಅನ್ಯೋನ್ಯವಾಗಿದ್ದೀರಾ? ಓಕೆ ಓಕೆ. ಇವಾಗ ಈ ತರ ಯಾರಾದ್ರೂ ಸಮಸ್ಯೆ ಇರೋದು ಫೋಟೋ ಕಳಿಸಿದವ್ರಿಗೆ ಮೇಡಮ್ ಯಾಮರ್ಬಾರ್ದು ಜೀವನಗಳು ಹಾಳಾಗುತ್ತವೆ. ಹೌದೌದು. ಫೋಟೋ ಕಳಿಸೋರು ಹೇಳ್ತಾರೆ ಮೇಡಮ್, ಅವ್ರು ಇದೆ ಅಂದ್ರೆ ಬೇರೆಯವ್ರಿಗೆ ಇರ್ತಾರೆ ಎಲ್ಲ ಮೇಡಮ್. ಗುರುಗಳು ಎಲ್ಲ ಅಂತ ಇಲ್ಲ ಮೇಡಮ್. ಮಾಡಕ್ಕೆ ಅಂತ ಇದ್ದಾರೆ ಮೇಡಮ್. ಅವರು ಏನು ಮಾಡಲ್ಲ. ಅವರು ದುಡ್ಡಿಟ್ಕೊಳ್ಳೋದು ವಯಸ್ಸು ಹೋಗುತ್ತೆ ಮೇಡಮ್. ಅವ್ರಿಗೆ ಮೇಡಮ್ ದುಡ್ಬೇಕು ಅಷ್ಟೇ. ಇವ್ರಿಗೆ ಮೇಡಮ್ ಫೋಟೋ ಕಳಿಸಿದ್ರೆ ಇವ್ರು ಚೆನ್ನಾಗಿ ನನ್ನಿಂದ ಒಬ್ಬರಿಗೆ ಹೆಲ್ಪ್ ಆಗಿ ಅಂತ ಬಯಸ್ತಾರೆ ಹೋಗ್ತೀನಿ ಮೇಡಮ್. ದುಡ್ಡು ಭಾಷೆ ಮಾಡೋದು ಮೇಡಮ್. ಅದೊಂದು ಮೇಡಮ್ ಕಷ್ಟ ಪಟ್ಟಿದ್ದಾರೆ. ನನ್ನಿಂದ ಚೆನ್ನಾಗೈತೆ ಅವ್ರ ಖುಷಿ. ಆ ತರ ಅವ್ರು ಯೋಚನೆ ಮಾಡಕ್ ಗುರುಗಳು ಮೇಡಮ್. ಎಲ್ಲ ಸುಮಾರು 20-30 ಕಡೆ 40% ರಿಸಲ್ಟ್ ಸಿಕ್ಕಿಲ್ಲ. ಓಕೆ ಪ್ರಮೋದ್ ಅವರೇ, ಖುಷಿ ಆಯ್ತು. ಗುರುಜಿಗಳಿಂದ ನಿಮ್ಗೆ ಪರಿಹಾರ ಸಿಕ್ತು. ಮತ್ತೆ ನಿಮ್ ಧ್ವನಿಯಲ್ಲಿ ನಿಮ್ಮ ಮಾತಲ್ಲೇ ಗೊತ್ತಾಗ್ತಿದೆ ನೀವು ತುಂಬಾ ಇವಾಗ ಖುಷಿಯಾಗಿದ್ದೀರಾ. ತುಂಬಾ ನೊಂದ್ಬಿಟ್ಟಿದ್ರಿ ನೀವು ಮೊದಲು. ಈಗ ನೆಮ್ಮದಿಯಾಗಿದ್ದೀರಾ ಅನ್ನೋದು ಗೊತ್ತಾಗ್ತಿದೆ. ಧನ್ಯವಾದಗಳು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ.
ಸೊ ಕೇಳಿಸ್ಕೊಂಡ್ರಲ್ಲ, ಪ್ರಮೋದ್ ಅವರು ಅಂದ್ರೆ ಗುರೂಜಿಗಳಿಂದ ಒಂದು ಪರಿಹಾರವನ್ನ ಪಡೆದುಕೊಂಡಂತಹ ವ್ಯಕ್ತಿಯವರು 4 ವರ್ಷಗಳು, ಅದು 4 ವರ್ಷಗಳು ಸೀರಿಯರ್ ಆಗಿತ್ತು, ಆದ್ರೆ 11 ವರ್ಷಗಳಿಂದನೂ ಕೂಡ ಸಫರ್ ಪಟ್ಟಿದ್ದಾರೆ, ಮದ್ವೆನೂ ಆಗಕ್ ಬಿಡ್ತಾ ಇರ್ಲಿಲ್ಲ ಅಂತೆಲ್ಲ ಹೇಳಿದ್ರು ಕೂಡ. ಈಗ ಅವ್ರಿಗೆ ಗುರೂಜಿಗಳಿಂದ ನೆಮ್ಮದಿಯಾಗಿ ಜೀವನ ನಡೆಸ್ತಿದೀವಿ ಅಂತ ಹೇಳಿದ್ರು. ಇದನ್ನ ನಾನ್ ಹೇಳೋದಕ್ಕಿಂತ ಗುರೂಜಿಗಳ ಬಳಿಗೆ ಆ ಒಂದು ಕೇಸ್ ನ ಎಕ್ಸ್ಪೀರಿಯನ್ಸ್ ನ ತಿಳ್ಕೊಂಡ್ಬಿಡೋಣ. ಗುರೂಜಿಗಳೇ, ಈಗ ಆತ ಹೇಳಿದ್ರು ತುಂಬಾ ವರ್ಷಗಳಿಂದ ಕಷ್ಟಪಟ್ಟೆ, ನೀವು ಬಂದು ಸೊಲ್ಯೂಷನ್ ಕೊಟ್ಮೇಲೆ ಸರಿ ಹೋಯ್ತು ಅಂತ. ಬಟ್ ಏನಾಗಿತ್ತು ಆ ವ್ಯಕ್ತಿ ಜೀವನದಲ್ಲಿ ನಿಜವಾಗ್ಲೂ? ಒಬ್ಬ ವ್ಯಕ್ತಿ ದುಡಿಯೋ ಟೈಮಲ್ಲಿ ದುಡಿಬೇಕು, ಮದುವೆ ಆಗೋ ಟೈಮಲ್ಲಿ ಮದುವೆ ಆಗಬೇಕು. ಇವೆರಡಕ್ಕೂ ವಿರುದ್ಧವಾಗಿ ಆತ ರೂಮ್ ಬಿಟ್ಟು ಈಚೆಗೆ ಬರ್ತಾ ಇರಲಿಲ್ಲ, ಮನೆಯಿಂದ ಹೊರಗಡೆ ಹೋಗ್ತಾ ಇರಲಿಲ್ಲ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನು ಕಾಯಿಲೆ ಅಂತಲೇ ಗೊತ್ತಿಲ್ಲ. ಇದಕ್ಕೆ ಈ ಥರ ಸೋಂಬೇರಿತನ, ಆಮೇಲೆ ಸುಸ್ತು, ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂದಾಗ ಮಾತೆತ್ತಿದ್ರೆ ಹಾಸ್ಪಿಟ್ಲು, ಟ್ಯಾಬ್ಲೆಟು, ಸಿರಪ್ ಕುಡ್ಕೊಳ್ಳೋದು, ಬಂದು ಮನ್ಗೋದು, ಈ ಥರ ಈ ಥರ ತೊಂದರೆಗಳು ಭಾಳ ವರ್ಷ ಅನುಭವಿಸ್ಬಿಟ್ಟಿದ್ದಾರೆ. ಸ್ವಾಮೀಜಿಗಳು ಹೋಗೋದು, ಅಪಾರ್ಟ್ಮೆಂಟ್ಗೆ 5,000 ರೂಪಾಯಿ, 3,000 ರೂಪಾಯಿ, 2,000 ರೂಪಾಯಿ ಕೊಡೋದು, ಕೆಲಸ ಮಾಡಿಸೋದಕ್ಕೆ 30,000, 40,000. ಬಡವರು ಮೀಡಿಯಂ ಕ್ಲಾಸ್ ಜನ ಎಲ್ಲಿಂದ ಕೊಡ್ತಾರೆ? ನಾನು ಎಷ್ಟು ನಂದು 100 ವಿಡಿಯೋಗಳಲ್ಲಿ ಹೇಳ್ತಾನೆ ಬರ್ತಾ ಇದ್ದೀನಿ. ನಾನು ತಗೊಂಡು ಕಷ್ಟಪಟ್ಟು ಕೆಲಸ ಮಾಡೋ ಅಮೌಂಟು, ಈ ಅಮೌಂಟ್ನ ಯಾವ ಸ್ವಾಮಿಗೂ ಇವತ್ತಿಗೂ ಮುಟ್ಟದು. ಯಾರೋ ಸಣ್ಣ ಪುಟ್ಟ ಯಂತ್ರ ಬಂದ್ರ ಮಾಡೋದು, ಏನೋ ಕೈ ಬಂದು ತಗೋತಾರೆ, ಅದು ರಿಸ್ಕು. ಇದು ರಿಸ್ಕ್ ಇದ್ದಾಗ ಒಂದು ಕೆಟ್ಟ ಆತ್ಮನ, ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಅದೃಶ್ಯವಾದಂಥ ಒಂದು ಈ ದುಷ್ಟ ಶಕ್ತಿಗಳನ್ನ ತೆಗೆಯೋದು, ಅದರಲ್ಲಿ ನಾವು ಎಕ್ಸ್ಪರ್ಟ್ ಆಗಿದ್ರೆ ಮಾತ್ರ ತೆಗಿಯೋಕ್ಕೆ ಸಾಧ್ಯ ಆಗುತ್ತೆ. ಇವರು ಭಾಳ ಎಲ್ಲ ಕಡೆ ಖರ್ಚು ಮಾಡಿ ನಾನು ಸತ್ತೋದ್ರ ಪರವಾಗಿಲ್ಲ ಅಂತ ಬಿಟ್ಟೇ ಬಿಟ್ಟಿದ್ರು. ಕೊನೆಗೆ ಇವರ ರಿಲೇಷನ್ಲೆ, ಇವರ ಸಂಬಂಧಿಕರು ಫೋನ್ ಮಾಡಿ, ಇಷ್ಟು ಸೋಂಬೇರಿತನ, ಕೆಲಸಕ್ಕೆ ಹೋಗಲ್ಲ, ಏನು ಮಾಡಲ್ಲ, ಮನೆ ಬಿಟ್ಟು ಈಚೆ ಬರಲ್ಲ, ತಂದೆ ತಾಯಿಗೆ ಸಾಕಲ್ಲ, ಮದುವೆ ಆಗಬೇಕಂದ್ರೆ ಇಂಟ್ರೆಸ್ಟ್ ಇಲ್ಲ, ಮದುವೆ ಅಂತ ಮಾಡಿದ್ಮೇಲೆ ಅವು ಆ ಹೆಣ್ಮಗಳಿಗೂ ಮಾತಾಡಿಸ್ತಾ ಇರಲಿಲ್ಲ. ಈ ಥರ ಸಮಸ್ಯೆ ಒದ್ದಾಡ್ತಾ ಇದೆ. ಇದಕ್ಕೆ ಏನು ಕಾಯಿಲೆ? ಡಾಕ್ಟ್ರದಾದರೆ ಕಾಯಿಲೆ ಅಂತೀವಿ, ಅರ್ಥಾತ್ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಕೊನೆಗೆ ನನ್ನ ಹತ್ರ ಬಂದಾಗ ನಾನು ಹೇಳಿದೆ, ಮೆಡಿಕಲ್ದಾದರೆ ನಾನು ಅಟೆಂಡ್ ಮಾಡಲ್ಲ, ಮೆಡಿಕಲ್ಗೂ ನನಗೂ ಸಂಬಂಧ ಇಲ್ಲ. ಕೆಟ್ಟ ಶಕ್ತಿಗಳ ಆವರಣ ಆದಾಗ, ಬಾಡಿ ಒಳಗಡೆ ಸೇರಿಕೊಂಡಾಗ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನ ಅವ್ರು ಮಾಡ್ತಿರ್ತಾರೆ. ಅವಾಗ ಇವರು ಕಾಯಿಲೆನೇ ಇಲ್ಲೇ ನರಳ್ತಾ ಇರ್ತಾರೆ. ಇವ್ರ ಹತ್ರ 100 ರೂಪಾಯಿ ಕೂಡ ನೋಡೋಕೆ ಸಾಧ್ಯ ಇಲ್ಲ. ಯಾಕಂದರೆ ಕೆಟ್ಟದ್ದು ಅಂದರೆ ದರಿದ್ರ ಲಕ್ಷ್ಮಿ ಅಂತ, ಒಳ್ಳೇದು ಅಂದರೆ ಮಹಾಲಕ್ಷ್ಮಿ. ನಿಮ್ಮ ಹತ್ರ ಹಣ ಕಾಸು ಓಡಾಡ್ತಾ ಇದ್ರೆ ಎಲ್ಲ ನಿಮ್ಮ ಕೈ ಒಂಚೂರು ಟೈಮ್ ಚೆನ್ನಾಗಿದೆ ಅಂತ, ಏನೂ ಇಲ್ಲ ಅಂದರೆ ಏನೋ ರೀ, ಯಾವ ಕೆಲಸ ಮಾಡಿದ್ರು ಕೈ ಎತ್ತಾ ಇಲ್ಲ, ದುಡ್ಡು ಉಳಿತಾ ಇಲ್ಲ, ಏನು ಮಾಡಬೇಕಂತ ಗೊತ್ತು. ಇಡೀ ರಾತ್ರಿ ನಿದ್ದೆ ಮಾಡ್ತಾ ಇರಲಿಲ್ಲ, ರಾತ್ರಿ 4 ಗಂಟೆ ಮೇಲೆ ನಿದ್ದೆ ಮಾಡ್ತಾ ಇದ್ದಿದ್ದು ವ್ಯಕ್ತಿ, ಬೆಳಗ್ಗೆ 10 ಗಂಟೆಗೆ ಎದ್ದೇಳ್ತಾ ಇದ್ದು, ಎದ್ದೊಂಚೂರು ತಿನ್ಬಿಟ್ಟು ಸ್ನಾನ ಮಾಡ್ತಾರೆ, ಇದ್ದಾರೆ ಹಂಗೆ ಮಲ್ಕೊಳ್ಳೋದು. ಈ ಥರ 11 ವರ್ಷ ನಡ್ಕೊಂಬಂದಂಥ ವ್ಯಕ್ತಿ ಬರೀ 4 ದಿನ 3 ದಿವಸದಲ್ಲಿ ಅವನ್ನ ಹೊರಗಡೆ ಕರೆಸ್ತಾರೆ. ಈಗ ದುಡಿತಾ ಇದ್ದಾರೆ, ಹೆಂಡತಿಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಈಗ ರೀಸೆಂಟಾಗಿ ಒಂದು 15-20 ದಿವಸದಲ್ಲಿ ಅಟೆಂಡ್ ಮಾಡಿರೋದು. ತುಂಬ ನೆನೆಸ್ಕೊಳ್ತಾರೆ, ಫೋನ್ ಮಾಡ್ತಾರೆ, ಗುರುಜಿ ಚೆನ್ನಾಗಿದ್ದೀನಿ ಅಂತಾರೆ. ಆಮೇಲೆ ಅವರು ಫೋನ್ ಮಾಡಿದಾಗ ನಾನು ಎತ್ಕೊಂಡು ಮಾತಾಡ್ತೀನಿ, ಅದೇ ದೊಡ್ಡ ಖುಷಿ ಅವ್ರಿಗೆ. ಎಷ್ಟೋ ಜನಕ್ಕೆ 50,000 ಖರ್ಚು ಮಾಡಿ ಫೋನ್ ಮಾಡಿದ್ರೆ ರಿಟರ್ನ್ ಫೋನ್ ಎತ್ಕೊಂಡು ಉತ್ತರ ಕೊಡಲ್ಲ, ಅದು ಅವ್ರಿಗೆ ಬೇಸರ ಇತ್ತು. ಇಲ್ಲ ಗುರುಜಿ, ಮಾಡಿದ್ದೀರಾ, ಮಟ್ಟಿದ್ದೀರಾ, ಚೆನ್ನಾಗಿದ್ದೀನಿ, ದುಡಿತಾ ಇದ್ದೀನಿ, ಬಟ್ ನಾನು ಫೋನ್ ಮಾಡಿದ ತಕ್ಷಣ ನೀವು ಬೇಜಾರು ಮಾಡ್ಕೊಂಡು ನನ್ನ ಫೋನ್ ತೆಗಿತಿರಲ್ಲ, ಇದು ನನಗೆ ಖುಷಿ. ನಾನು ಅದು 1 ವಾರ ಮಾಡಿದ್ದೀನಿ, ಪ್ರತಿಯೊಬ್ಬರಿಗೂ ವಾರ ಮಾಡ್ತೀನಿ. ನಾವು ಮಾಡಿಕೊಟ್ಟ ಮೇಲೆ ನಾವು ನಿಮ್ಮ ಮನೆ ಬಾಗಿಲು ಕಾಯೋಕ್ಕಾಗಲ್ಲ, ನಾವು ಮಾಡಿಕೊಟ್ಮೇಲೆ ನಿಮ್ಮ ಮನೆ ಬಾಗಿಲು ಕಾವಲು ಥರ ಸೆಕ್ಯೂರಿಟಿ ಥರ ಕಾಯೋಕ್ಕಾಗಲ್ಲ. ನೀವು ಮಾಡಿಸ್ಕೊಂಡವ್ರಿಗೆ ಜ್ಞಾನ ಅನ್ನೋದು ಇರಬೇಕು. ಯಾಕೆ ಅಂತಂದರೆ, ನೀವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲೋ ಹೋಗಿ ಕುಡಿಯೋಕ್ಕೆ ಕೂತ್ಕೊಂಡ್ರೆ ನಿಮ್ಮ ಬಾಡಿಗಳು ಅವರಗಳು ವೀಕ್ ಆಗ್ತವೆ.
ಅಲ್ಲಿ ಯಾವ ನೆಗೆಟಿವ್ ಇರ್ತವೆ, ಅಲ್ಲಿ ಯಾವ ಥರ ನೆಗೆಟಿವ್ ಇರ್ತವೆ, ಅವು ಧಾರಾಳವಾಗಿ ನಿಮ್ಮ ಬಾಡಿಗೆ ನುಗ್ತವೆ. ನಾನು ಎಷ್ಟೇ ಪಿರಮಿಡ್ ಹಾಕಿರಲಿ, ಏನೇ ಸ್ಟ್ರಾಂಗ್ ಕೆಲಸ ನುಗ್ತವೆ. ಆಮೇಲೆ 15 ದಿವಸ ಮೇಲೆ ಏನು ನನಗೆ ಯೂಸ್ ಆಗಿಲ್ಲ ಅಂತ ಸ್ಟೈಲಾಗಿ ಹೇಳೋಕ್ಕೆ ಗೊತ್ತಾಗುತ್ತೆ. ನಾವು ಹೇಳಿದ ಪಾಲಿಸ್ಬೇಕು. ಡಾಕ್ಟರ್ ಹತ್ರ ಹೋದಾಗ ಈ ಟ್ಯಾಬ್ಲೆಟ್ ತೊಗೊಳ್ರಿ, ಇದೆಲ್ಲ ಬರ್ಕೊಟ್ಟಿದ್ದೀವಿ ಅಂತಾರೆ. ಅಯ್ಯೋ ಯಾವ ತಗೋತಾನೆ ಡಾಕ್ಟರ್ ಏನು ಮಾಡ್ತಾರೆ? ನಂದು ಅಷ್ಟೇ, ಕೆಲವು ಜನ ಮಾತಾಡ್ಕೊಳ್ತಾರೆ, ಮಾತಾಡಿದ್ದೆಲ್ಲ ನನ್ನ ಕಿವಿ ಬಿದ್ದಿದೆ, ನಾನು ದುಡ್ಡು ಕೊಟ್ಟಿದ್ದೀನಿ, ನೋ ಯೂಸ್ ಅಂತ ಇಂಗ್ಲೀಷಲ್ಲಿ ಕ್ಲೀನಾಗಿ ಹೇಳ್ತಾರೆ. ಆ ನೋ ಯೂಸ್ ಅನ್ನೋದು ಪದ ಹೇಳ್ತೀನಿ, ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದವ್ರಿಗೆ ನಾನು ಕಮ್ಮಿ ತೊಗೊಂಡಿರ್ತೀನಿ ಅಮೌಂಟು. ನಮ್ಮ ಕೈಲಿ ಕೊಡೋಕ್ಕೆ ಶಕ್ತಿ ಇಲ್ಲ ಅಂತ ಕಮ್ಮಿ ತೊಗೊಂಡಿದ್ದೀನಿ. ಯಾರು ಎತ್ತ ಅಂತ ಹೇಳೋದು ಬೇಡ. ನನಗೇನೋ ಯೂಸ್ ಆಗಿಲ್ಲ ಅಮೌಂಟ್ ಕೊಟ್ಟಿದ್ದು ಅಂತಂದಾಗ ಫಸ್ಟ್ ನೀವು ನೆಟ್ಗಿರ್ಬೇಕು. ಎಲ್ಲೋ ಪಾರ್ಟಿ ಮಾಡೋದು, ಡ್ರಿಂಕ್ಸ್ ಮಾಡೋದು, ಇದೆಲ್ಲ ಮಾಡೋದು, ಆಮೇಲೆ ಹೋಗ್ಬಾರ್ದಂತ ಜಾಗಗಳಿಗೆ ಹೋಗೋದು, ಇವೆಲ್ಲ ಏನಾಗ್ತವೆ, ನೆಗೆಟಿವ್ಗಳು ನಮ್ಮ ಜೊತೆ ಬರೋದಕ್ಕೆ ಅವಕಾಶ ಆಗುತ್ತೆ. ಮನೆಗೆ ಬಂದಾಗ ಮನೇಲಿ ಉಪ್ಪು ನೀರಲ್ಲಿ ಸ್ನಾನ ಮಾಡಬೇಕು, ಕೈಕಾಲು ತೊಳ್ಕೊಬೇಕು, ಬಾತ್ರೂಮ್ ಟಾಯ್ಲೆಟ್ ಉಪ್ಪಲ್ಲಿ ಉಜ್ಜಬೇಕು, ಪ್ರತಿ ಸರಿ ಹೇಳ್ತಿರ್ತೀನಿ. ಅರ್ಥ ಆಯ್ತಾ? ಇವತ್ತು ಅವ್ರು ತುಂಬ ಆರಾಮಾಗಿದ್ದಾರೆ, ತುಂಬ ಜನ ನಾನು ಹೇಳಿದ್ದೆಲ್ಲ ಪಾಲಿಸ್ತಾ ಇದ್ದಾರೆ. ಇದು ಪಾಲಿಸ್ತಾ ಇರೋರಿಗೆ ನಾನು ಕೊಟ್ಟಿದ್ದ ಮೆಸೇಜ್ ಈಗ ಲಾಸ್ಟ್. ಅರ್ಥ ಆಯ್ತಾ? ತುಂಬ ಚೆನ್ನಾಗಿದ್ದಾರೆ. ಈಗ ನನಗೆ ಅದು ಖುಷಿ ಆಯಿತು. ಇಲ್ಲ ಗುರುಜಿ ನಿಮ್ಮ ವಿಡಿಯೋದಲ್ಲಿ ನಾನು ಮಾತಾಡ್ಬೇಕಂತ ಅವ್ರು ಕೇಳ್ಕೊಂಡ್ರು. ನಾನು ಯಾರಿಗೂ ಮಾತಾಡ್ಸಲ್ಲ, ತುಂಬ ಸ್ಟ್ರಾಂಗ್ ಕೇಸ್ಗಳು ಮಾತ್ರ ಮಾತಾಡ್ಸೋಕೆ ಹೋಗೋದು. ಅವ್ರು ತುಂಬ ಖುಷಿಯಿಂದ ನಿಮ್ಮ ಹತ್ರ ಮಾತಾಡ್ಬೇಕು ಗುರುಗಳು ಅಂತಂದ್ರು, ಅದಕ್ಕೆ ಮಾತಾಡೋಕೆ ಕೊಟ್ಟೆ ನಿಮಗೆ. ಖಂಡಿತವಾಗ್ಲೂ ಆ ವ್ಯಕ್ತಿ ಎಷ್ಟು ನೊಂದಿದ್ರು, ಮತ್ತೆ ಅದನ್ನ ಗುರೂಜಿಗಳು ಯಾವ ರೀತಿ ಪರಿಹಾರ ಮಾಡಿದ್ರು ಅನ್ನೋದು ಅವರ ಒಂದು ಧ್ವನಿಯಲ್ಲಿ, ಅವರ ಒಂದು ಮಾತಲ್ಲೇ ಕೂಡ ಗೊತ್ತಾಯ್ತು. ಹಾಗೆ ಗುರೂಜಿಗಳು ಕೂಡ ಆ ಒಂದು ಕೇಸ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು, ಅದನ್ನ ಹೇಗೆ ಸಾಲ್ವ್ ಮಾಡಿದ್ರು ಅನ್ನೋದನ್ನು ಕೂಡ ಹೇಳಿದ್ರು. ಸೊ ಮತ್ತೊಂದು ನಿಗೂಢ ಶಕ್ತಿಗಳ ಒಂದು ಸಂಶೋಧನೆ ಹಾಗೂ ಅನಾವರಣದ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಆದ್ರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಕೂಡ ನಿಮ್ಗೆ ಈ ಒಂದು ಕೇಸ್ನ ಎಕ್ಸ್ಪ್ಲೇನ್ ಮಾಡಿದಂತಹ ಗುರೂಜಿಗಳಿಗೆ ಧನ್ಯವಾದಗಳನ್ನ ತಿಳಿಸೋಣ. ಗುರೂಜಿಗಳೇ ಧನ್ಯವಾದ, ನಮಸ್ಕಾರ. ಸೊ ಮತ್ತೊಂದು ಎಪಿಸೋಡ್ ನಲ್ಲಿ ಭೇಟಿ ಆಗೋಣ. ಆದ್ರೆ ನಿಮಗೂ ಕೂಡ ನಿಮ್ಮ ಸುತ್ತಲೂ ಯಾರಾದ್ರೂ ಈ ರೀತಿಯಾದಂತಹ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಈ ರೀತಿ ಪ್ರಾಬ್ಲಮ್ಸ್ ಇತ್ತು, ನಿಮ್ಗೆ ಸೊಲ್ಯೂಷನ್ ಬೇಕು ಅಂತಂದ್ರೆ ಗುರೂಜಿಗಳ ಯೂಟ್ಯೂಬ್ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಅದಕ್ಕೆ ನಿಮ್ಗೆ ಕೆಳಗಡೆ ಹೋಗ್ತಾ ಇರುವಂತಹ ಒಂದು ಫೋನ್ ನಂಬರ್ ಇರುತ್ತಲ್ಲ, ಆ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿದ್ರೆ ಸಮಸ್ಯೆಗಳನ್ನ ಪರಿಹಾರವನ್ನ ಕೂಡ ಗುರೂಜಿಗಳು ನಿಮ್ಗೆ ತಿಳಿಸ್ಕೊಡ್ತಾರೆ.